ಸೊ ಯಾವುದೇ ಒಂದು ಜಾಬ್ ತಗೋಬೇಕು ಅಂತ ಬಂದಿರೋದು. ಇದು ಯಾವುದೇ ಒಂದು ಕೋರ್ಸ್ ಅಲ್ಲ ಡಿಗ್ರಿ ಕೊಡ್ತಕ್ಕಂಥ ತಗೊಳ್ಳೋದಂಥ ಒಂದು ಕೋರ್ಸ್ ಅಲ್ವಾ. ಸೊ ಇದು ಸರ್ಕಾರದಿಂದ ಆಗಿರ್ತಕ್ಕಂಥ ಒಂದು ತೊಂದರೆ ಅಂದರೆ ಅವರು ಕಾಲಕ್ಕೆ ಅಧಿಸೂಚನೆ ಮಾಡಿ ರೆಕಮೆಂಡ್ ಮಾಡಿದ್ರೆ ಈ ಸಮಸ್ಯೆ ಆಗ್ತಿರಲಿಲ್ಲ. ಈ ಸಮಸ್ಯೆನ ಐ ಥಿಂಕ್ ನಾನು ಗಮನಿಸಿರೋ ಹಾಗೆ ಥ್ರೋಟ್ ಕರ್ನಾಟಕದಲ್ಲಿ ಕಾನ್ಕುಮಾರ್ ಅವರು ಮಾತ್ರ ಅದನ್ನು ರೈಸ್ ಮಾಡಿದ್ದಾರೆ. ಸೊ ಯಾವ ರಾಜಕೀಯ ಪಕ್ಷಗಳಾಗಿರ್ಬೋದು, ಯಾವ ಲೀಡರ್ಸ್ಗಳಾಗಿರ್ಬೋದು, ಅದ್ರ ಬಗ್ಗೆ ಏನು ಕೂಡ ಧ್ವನಿ ಎತ್ತಿಲ್ಲ. ಆದರೂ ಕೂಡ ಅವ್ರು ಏನು ಪ್ರಯತ್ನ ಮಾಡಿದ್ರು ಕೂಡ ಅದನ್ನ ಹತ್ತಿರೋ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಆದರೂ ಕೂಡ ಅವರು ಅದನ್ನು ಬಿಡದೇನೆ ಕೂಡ ಮತ್ತೆ ಅವರು ಮುಂದೆ ನುಗ್ತಿದ್ದಾರೆ. ಸೊ ಅದಕ್ಕೆ ನಾವೆಲ್ಲ ಸ್ಟೂಡೆಂಟ್ ಇದ್ದೀವಲ್ಲ, ಸ್ಟೂಡೆಂಟ್ ಅನ್ನೋಕ್ಕಿಂತ ಆಸ್ಪಿರೆಂಟ್ಸ್ ಅಂತ ಹೇಳ್ತೀವಿ ಅಷ್ಟೇ, ಆಕಾಂಕ್ಷಿಗಳು ಅಂದರೆ ಜಾಬ್ ಆಕಾಂಕ್ಷಿಗಳಿದ್ದೀವಿ. ಸೊ ಅವರನ್ನು ಬೆಂಬಲ ಕೊಡಬೇಕು. ಹಾಗಾಗಿ ಅವರು ಎಲ್ಲ ಕಡೆ ಹೋರಾಟ ಮಾಡಿಕೊಂಡು ಕೂಡ ನಾಳೆ ದಾವಣಗೆರೆ ಶಿವಮೊಗ್ಗದಲ್ಲಿ ಕೂಡ ಒಂದು ಹೋರಾಟ ಮಾಡಲಿಕ್ಕೆ ಅಥವಾ ಒಂದು ಮನವಿ ಮಾಡಲಿಕ್ಕೆ ಯಾರು DC ಕಡೆಯಿಂದ ಸೊ ಒಂದು ಸರ್ಕಾರಕ್ಕೆ ಕಳ್ಸೋಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕೂಡ ಪರ್ಮಿಷನ್ ಸಿಕ್ಕಿದೆ ಅಲ್ವ ಅಂತ ಪರ್ಮಿಷನ್ ಸಿಕ್ಕಿದೆ. ನೋಡಿ, ನಿನ್ನೆ ಕೂಡ ಅವರು ಧಾರವಾಡದಲ್ಲಿ ಕೂಡ ಒಂದು ಪ್ರೊಟೆಸ್ಟ್ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಕೊಟ್ಟಿದ್ದರು. ಸೊ ಅಲ್ಲಿ ಅವರಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಸೊ ಅವರಲ್ಲಿ ಶಕ್ತಿ ಇದೆ, ಯೂತ್ಸನ್ನು ಸೊ ಹೇಗೆ ಅದನ್ನು ಒಂದು ದಾರಿ ತೊಗೊಂಡ್ಬರಬೇಕು, ಜೊತೆಗೆ ಪ್ರೊಟೆಸ್ಟನ್ನು ಹೇಗೆ ಮಾಡಬೇಕು, ಸರ್ಕಾರಕ್ಕೆ ಹೇಗೆ ಬಿಸಿ ಮೂಡಿಸಬೇಕು ಅನ್ನೋ ಒಂದು ವ್ಯವಸ್ಥೆ ಅವರಲ್ಲೆಲ್ಲ ಇದೆ. ಸೊ ಹಾಗಾಗಿ ಕೆಲವೊಂದು ಕಡೆ ಮಾತ್ರ ಅವ್ರಿಗೆ ಪರ್ಮಿಷನ್ ಕೊಡ್ತಿಲ್ಲ. ಅದು ಕೊಡದೇ ಕೂಡ ನೆಕ್ಸ್ಟ್ ಆಗುತ್ತೆ. ಬಟ್ ಇದಕ್ಕೆ ಟೆಕ್ನಿಕಲ್ ರೀಸನ್ಸ್ ಏನಪ್ಪ ಅಂತ ಹೇಳಿದ್ರೆ ಅವ್ರು ಕೇವಲ ಹೇಳೋದು ನಮ್ಮಲ್ಲಿ ನೋಡಿ, ಇನ್ನೊಂದು ನಾವು ಕೂಡ ಸಂವಿಧಾನ ಓದಿದ್ದೀವಿ, DPSP ಅಂತ ಬರುತ್ತೆ, ಆರ್ಟಿಕಲ್ 36ಇಂದ 51ವರೆಗೆ. ಸೊ ಸರ್ಕಾರ ಅವ್ರು ಏನೇ ಪ್ರೋಗ್ರಾಮ್ ಮಾಡ್ಕೊಳ್ಳಿ ನಮಗೆ ಬೇಡ ಅಲ್ವಾ, ಏನೇ ವೆಲ್ಫೇರ್ ಪ್ರೋಗ್ರಾಮ್ ಮಾಡಲಿ, ಏನೇ ಮಾಡೋದು ಅದನ್ನು ಗೌರವಿಸಬೇಕು. ಅದರ ಜೊತೆಗೇನು ಕೂಡ ನಮ್ಮ ಹಿತಾಸಕ್ತಿ ಕಾಪಾಡಬೇಕು. ಅವರು ಯಾರು ಸರ್ಕಾರದವರು ಯಾರೇ ಬರಲಿ, ಯಾವ ಸರ್ಕಾರಗಳು ಏನೋ ಬರಲಿ. ಆದರೆ ಸರಿಸುಮಾರು ಒಂದು 8 ವರ್ಷಗಳ ಕಾಲ ಯಾವ್ದು ನೋಟಿಫಿಕೇಷನ್ಸ್ ಆಗೇ ಇಲ್ಲ ನಾನು ಗಮನಿಸಿರೋ ಹಾಗೆ. ಹಾಗಾಗಿ ಎಲ್ಲರದ್ದು ಕೂಡ ಸಮಸ್ಯೆ ಇರುತ್ತೆ, ಕಷ್ಟ ಇರುತ್ತೆ, ನೋವಿರುತ್ತೆ. ಬಟ್ ಅದನ್ನು ನಾವು ಎಷ್ಟಲ್ಲ ಅಂತ ಸರ್ಕಾರ ಮುಂದೆ ಹೇಳ್ಕೊಳಕ್ಕಾಗತ್ತೆ. ಸೊ ಹಾಗಾಗಿ ನಾಳೆ ಎಲ್ಲರೂ ಕೂಡ ವ್ಯಾಲಂಟ್ರಿ ಆಗಿ ನೀವು ಬರುವುದರ ಜೊತೆಗೆ ನಿಮ್ಮ ಹಂಗೆ ಆಕಾಂಕ್ಷೆ ಇರ್ತಕ್ಕಂತಹ ಸ್ಟೂಡೆಂಟ್ಗಳನ್ನು ಕರ್ಕೊಬಂದು ನಾಳೆ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡಿ ಜಿಲ್ಲಾಧಿಕಾರಿ ಮೂಲಕವಾಗಿ ನಾವು ಕೂಡ ಶಿವಮೊಗ್ಗದಿಂದ ಲೈಬ್ರರಿ ಸ್ಟಡಿ ಮಾಡಿದಂಥ ಹುಡುಗರು ಬಂದು ತೋರಿಸ್ಕೊಳ್ಳಿಕ್ಕೋಸ್ಕರ ಆದರೂ ಬನ್ನಿ. ನಾಳೆ ಬಂದು ಎಲ್ಲ ರೀತಿಯ ಒಂದು ಸಹಕಾರವನ್ನು ಕೊಟ್ಟು ಸರ್ಕಾರ ಬೇಗ ಅಧಿಸೂಚನೆ ಮಾಡಬೇಕು ಅಂತ ಒಂದು ಪ್ರೊಟೆಸ್ಟನ್ನು ಮಾಡೋಣ. ಅದರ ಜೊತೆಗೆ ಏನಾಗಿದೆ ಗೊತ್ತಾ, ಈಗ ಅದನ್ನು ಯಾರು ಕೂಡ ಗಮನಿಸ್ತಾ ಇಲ್ಲ. ಈಗ ಸರ್ಕಾರಕ್ಕೂ ಕೂಡ ಅವರಲ್ಲಿ ವೈಯಕ್ತಿಕ ಬೇಡ, ಅವ್ರ ಹಣ ಇದೆಯೋ ಇಲ್ಲೋ ಗೊತ್ತಿಲ್ಲ. ನಾವಂತಿಲ್ಲ ಎಲ್ಲ ಟ್ಯಾಕ್ಸ್ ಕಟ್ತೀವಲ್ವ, ಹೌದೇ ಅಲ್ವಾ? ಪ್ರತಿದಿನ ನಾವೇನೋ ಒಂದು ತಿಂಡಿ ತಿಂತೀವಿ, ಒಂದು ಪೆನ್ ತೊಗೊಳ್ತೀವಿ, ಅದೇನು ತೊಗೊಂಡ್ಬಿಟ್ಟು ಅದು ತೆರಿಗೆ ಸರ್ಕಾರಕ್ಕೆ ಹೋಗುತ್ತೆ. ಅದನ್ನು ಅವರು ಕ್ರೋಢೀಕರಣ ಮಾಡಿಕೊಂಡು ಅವ್ರು ಏನೋ ಒಂದು ಬ್ಯಾಲೆನ್ಸ್ ಮಾಡ್ತಾರೆ. ಅದನ್ನು ಹೊರತುಪಡಿಸಿ ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸೊ ನಿಮ್ಮ ಟೆಕ್ನಿಕಲ್ ರಿಸಲ್ಟ್ಸ್ ಏನೇ ಇರಲಿ ನಮಗೆ ಬೇಡ. ನಮಗೆ ಆದಷ್ಟು ನೀವೇನು ಮಾತು ಕೊಟ್ಟಿದ್ರಲ್ಲಪ್ಪ, ಸೊ ಯಾವಾಗ ಫೆಬ್ರವರಿ 27ಕ್ಕೆ ಒಂದು ಆಯಿತು, ಹಳೆದೆಲ್ಲ ಆಗಿದೆ. ಫೆಬ್ರವರಿ 27ಕ್ಕೆ ಒಂದು ಅವರು ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಏನೋ ಒಂದು ಮಾಡಿ 30 ಡೇಸಲ್ಲಿ ನಾವು ಒಂದು ನೋಟಿಫಿಕೇಶನ್ ಮಾಡ್ತೇವೆ ಅಂತೇಳಿ ಕೆಲವೊಂದು ಡಿಪಾರ್ಟ್ಮೆಂಟಿಗೆಲ್ಲ ಅದು ಶಿಫಾರಸು ಮಾಡಿದರು. ಸೊ ಅದು ಕಾರ್ಯಕರ್ತ ಆಯಿತಾ? ಅಲ್ಲ, ನೀವು ಒಳ ಮೀಸಲಾತಿ ಮಾಡಿ BD ಸೆಕೆಂಡರಿ ಏನಾರೇ ಮಾಡ್ಕೊಳ್ಳಿ, ನೀವು ಅಷ್ಟು ನೋಟಿಫಿಕೇಶನ್ ಕೊಡಿ ಅಷ್ಟೇ. ಈಗ ನೋಡಿ, ಕೆಲವೊಬ್ಬರು ಫ್ರೆಶ್ ಆಗಿ ಸ್ಟಡಿ ಮಾಡ್ಕೊಂಡ್ಬರ್ತೀರಿ. ಸೊ ಅವಾಗ ಒಂದು ಒಳ್ಳೆ ಫ್ರೆಶ್ ಮೈಂಡ್ ಇರುತ್ತೆ. ಸೊ ಅವಾಗ ತಂದ ಓದ್ತೀರಿ. ಅದೇ ದಿನ ಮುಂದೆ ತೊಳ್ಕೊಂತ ಹೋದಾಗ ಇಂಟ್ರೆಸ್ಟ್ ಬರುತ್ತೆ, ಓದಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಈಗಿರ್ತಕ್ಕಂಥ ಎಕ್ಸಾಮ್ ಟ್ರೆಂಡ್ ಅನಾಲಿಸಿಸು ವೆರಿ ಹೈ ಇದೆ. ಹಾಗಿರೋದ್ರಿಂದ ಅದನ್ನು ಮಾಡುವುದರ ಜೊತೆಗೆ KPSCಲಿ ಆಗಿರ್ತಕ್ಕಂಥ ಎಲ್ಲ ಹಗರಣಗಳನ್ನು CBIಗೆ ಕೊಡಬೇಕು. ಸಾಧ್ಯವಾದ ನಿಮ್ಮಲ್ಲಿ CBI ಮಾಡ್ಲಿಕ್ಕೆ ಆಗಲ್ವಾ? ನಿಮ್ಮಲ್ಲೇ CID ಇದೆಯಲ್ರಿ. ಇದೇ ಸಿದ್ದರಾಮಯ್ಯ ಸರ್ ಅವರು 2011 KS ಬ್ಯಾಚಲ್ಲಿ ವಿಡ್ರಾ ಮಾಡಿದರು, CDI ರಿಪೋರ್ಟ್ ಮೇಲೆ ವಿಡ್ರಾ ಮಾಡಿದರು, ಹೌದಲ್ವಾ? ನಾವು ವಿಡ್ರಾ ಮಾಡಿ ಅಂತ ಕೇಳ್ತಿಲ್ಲ, ಹಾನೆಸ್ಟಾಗಿ ಮಾಡಿ. ನೀವೇ ರೆಕಮೆಂಡ್ ಮಾಡ್ತಾರೆ, ಹಾನೆಸ್ಟಾಗಿ ಮಾಡಿ, ಇನ್ ಟೈಮಲ್ಲೇ ಮಾಡಿ. ಬೇರೆ ಬೇರೆ ರಾಜ್ಯಗಳಾಗತ್ತೆ, ದೇಶಗಳಾಗತ್ತೆ, ನಮ್ಮಲ್ಲಿ ಯಾಕೆ ಆಗಲ್ಲ? ನಾವು ಟ್ಯಾಕ್ಸ್ ಕಟ್ಟರಲ್ಲಿ ಟಾಪಲ್ಲಿ ಇದ್ದೀವಿ, ಕೆಲವೊಂದು ವಿಚಾರದಲ್ಲಿ ಕೂಡ ಟಾಪಲ್ಲಿ ಇದ್ದೀವಿ. ಆದರೆ ಇಂಥದ್ರಲ್ಲಿ ಯಾಕೆ ಬರಲ್ಲ ನಮಗೆ? ಸೊ ಹಾಗಾಗಿ ತುಂಬ ಇಶ್ಯೂಸ್ ಇದೆ ಮಾತಾಡ್ತಾ ಹೋದಾಗ. ಸೊ ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂತೇಳಿ ಅವರು ಮಾಡೋ ಪ್ರಯತ್ನಕ್ಕೆ ಆವತ್ತು ಅವರಿಗೇನು ಸಹಕಾರ ಕೊಡೋಕ್ಕಾಗಲ್ಲ. ಸಾಧ್ಯವಾದಷ್ಟು ನಾಳೆ ಎಲ್ಲರೂ ಕೂಡ ಇಲ್ಲಿಂದ ಬಂದು ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅಂತ ಹೇಳ್ಕೊಂಡು ಮಾಡ್ಬೋದು.